ನಮಸ್ತೆ. ಇವತ್ತು ನಾವು ಯುವ ಯೂಟ್ಯೂಬರ್ ವರುಣ್ ಆರಾಧ್ಯ ಅವರ ಯಶೋಗಾಥೆ ಅಂದರೆ ಅವರು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ತೆ. ಇಂದಿನ ವಿಡಿಯೋದಲ್ಲಿ ಇವರು ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಹಾಗೂ ಕಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ವರುಣ್ ಆರಾಧ್ಯ ಇವರು ಬೆಂಗಳೂರು ಮೂಲದವರು, ಬೆಂಗಳೂರಿನವರು. ವರುಣ್ ಆರಾಧ್ಯ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿದ ಯುವ ಪ್ರತಿಭೆ ಅಂತ ಹೇಳ್ಬೋದು. ಆರಂಭದಲ್ಲಿ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಮೂಲಕ ಇವರು ಜನರ ಗಮನವನ್ನು ತುಂಬ ಸೆಳೆದರು. ನಂತರ ಯೂಟ್ಯೂಬ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿ ಇಂದು ಎಲ್ಲರಿಗೂ ವರುಣ್ ಆರಾಧ್ಯ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥವರೇ. ಇವರ ಸರಳ ಮಾತಿನ ಶೈಲಿ, ಕುಟುಂಬದೊಂದಿಗೆ ಮಾಡುವ ಬ್ಲಾಗ್ಗಳು ಮತ್ತು ಮನರಂಜನಾ ವಿಡಿಯೋಗಳು ಲಕ್ಷಾಂತರ ಜನರನ್ನು ಸೆಳೆತಾ ಇದೆ. ಯೂಟ್ಯೂಬರ್ನಲ್ಲಿ ಅವರು ಜೀವನ ಶೈಲಿ, ಪ್ರವಾಸ, ಕುಟುಂಬ ಮತ್ತು ದಿನನಿತ್ಯದ ಘಟನೆಗಳನ್ನು ಕುರಿತು ಕಂಟೆಂಟ್ ಹಂಚಿಕೊಳ್ತಾರೆ. ಅವರು ಅವರ ಅಮ್ಮನ ಜೊತೆ, ಅವರ ಅಕ್ಕನ ಜೊತೆ, ಪಾಪುಗಳ ಜೊತೆ ತುಂಬ ಸುಂದರವಾಗಿ ಕಂಟೆಂಟ್ಗಳನ್ನು ಮಾಡಿ ನಮ್ಮೆಲ್ಲರಿಗೂ ತಲುಪಿಸ್ತಾರೆ. ವರುಣ್ ಆರಾಧ್ಯ ಅವರು ಕೇವಲ ಯೂಟ್ಯೂಬರ್ ಮಾತ್ರ ಅಲ್ಲ, ಒಬ್ಬ ನಟನಾಗಿಯೂ ಗುರುತಿಸಿಕೊಂಡ್ರು. ಕನ್ನಡದ ಬೃಂದಾವನ ಧಾರಾವಾಹಿಯಲ್ಲಿ ಅಭಿನಯಿಸಿ ಕಿರುತೆರೆಯಲ್ಲಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ರು. ಇವರು ಆ ಕ್ಷೇತ್ರದಲ್ಲಿಯೇ ಮುಂದುವರಿಯಬಹುದಿತ್ತು, ಆದರೆ ಅವರ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಅವರು ನಿಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಲಕ್ಷಾಂತರ ಅಭಿಮಾನಿಗಳು ಅವರನ್ನು ತುಂಬ ಇಷ್ಟಪಡ್ತಾರೆ. ಅವರು ಫಿಟ್ನೆಸ್ ಬಗ್ಗೆ ಸಹ ಆಸಕ್ತಿಯನ್ನು ಹೊಂದಿದ್ದಾರೆ. ಅವರು ಆರೋಗ್ಯಕರ ಜೀವನ ಶೈಲಿಗೆ ತುಂಬ ಮಹತ್ವವನ್ನು ನೀಡ್ತಾರೆ ಅಂತ ಅವರ ವ್ಲಾಗ್ಗಳಿಂದ ಗೊತ್ತಾಗುತ್ತೆ. ಯಶಸ್ಸಿನ ಹಾದಿಯಲ್ಲಿ ಸಾಗಿರುವ ವರುಣ್ ಆರಾಧ್ಯ ಹಲವಾರು ಸವಾಲುಗಳನ್ನು ಫಸ್ಟು ಎದುರಿಸಿದ್ದಾರೆ. ಯಾರಿಗೂ ಸರಿಯಾದ ಮಾರ್ಗದರ್ಶನ, ಸರಿಯಾದ ದಾರಿ ಫಸ್ಟೇ ಸಿಗಲ್ಲ. ಇವ್ರಿಗೂ ಸಹ ಅನೇಕ ಸವಾಲುಗಳು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇವ್ರಿಗೂ ಬಂದಿದೆ. ಆದರೆ ತಮ್ಮ ಕಂಟೆಂಟ್ ಮತ್ತು ಪರಿಶ್ರಮದ ಮೂಲಕ ಅಭಿಮಾನಿಗಳೊಂದಿಗೆ ಇವರು ಸಂಪರ್ಕವನ್ನು ಮುಂದುವರಿಸ್ಕೊಂಡು ನಮ್ಮ ಯೂಟ್ಯೂಬಲ್ಲಿ ತುಂಬ ಹೆಸರುವಾಸಿಯಾದ ಕಂಟೆಂಟ್ ಕ್ರಿಯೇಟರ್ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಇಂದು ಅವರು ಕನ್ನಡದ ಯುವ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಒಂದು ಸ್ಫೂರ್ತಿ, ಪ್ರೇರಣೆಯಾಗಿದ್ದಾರೆ. ಏಕೆಂದರೆ ಅವರ ಶ್ರಮ, ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನದಿಂದ ಇದೆಲ್ಲ ಸಾಧ್ಯ ಅಂತ ನಾವು ಅವರನ್ನು ಮೊದಲಿಂದ ಫಾಲೋ ಮಾಡ್ಕೊಂಡು ಬಂದವರಿಗೇ ಗೊತ್ತು. ಯಾರಿಗೂ ಯಶಸ್ಸು ಹಾಗೆ ಸಿಗಲ್ಲ. ಪ್ರಯತ್ನಗಳು ಪಟ್ಟಾಗ ಅದಕ್ಕೆ ಫಲನೂ ಸಹ ಸರಿಯಾಗಿ ಸಿಗಲ್ಲ. ಆತ್ಮವಿಶ್ವಾಸವನ್ನು ಕಳ್ಕೊಳ್ದಲೇ ನಿರಂತರವಾಗಿ ಪ್ರಯತ್ನವನ್ನು ಪಟ್ಟರೆ ನಾವು ಒಂದು ಗುರಿಯನ್ನು ತಲುಪಬಹುದು ಅಂತ ಯುವ ಯೂಟ್ಯೂಬರ್ ಇಂದ ಯುವಕರು ಅನೇಕ ಸ್ಫೂರ್ತಿದಾಯಕ ವಿಷಯಗಳನ್ನು ತಿಳ್ಕೋಬಹುದು ಮತ್ತು ತಮ್ಮ ಜೀವನವನ್ನು ಸುಂದರವಾಗಿ ಮಾಡ್ಕೋಬಹುದು. ಕಷ್ಟ ಇಲ್ದಿರ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಫಸ್ಟು ಕಷ್ಟಪಟ್ರೇ ಆಮೇಲೆ ಫಲ ಸಿಗೋದು ಅಲ್ವಾ. ಕೈ ಕೆಸರಾದರೇ ಬಾಯಿ ಮೊಸರು ಅಂತ ಹೇಳ್ತೀವಿ. ವರುಣ್ ಆರಾಧ್ಯ ಬಗ್ಗೆ ನೀವು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ? ಅವರು ಯಾವ ರೀತಿ ಕಂಟೆಂಟನ್ನು ಮಾಡ್ತಾರೆ, ಅವರು ಯಾವ ರೀತಿ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವರು ಎಲ್ಲರ ಜೊತೆ ಯಾವ ರೀತಿ ಇರ್ತಾರೆ ಅನ್ನೋದನ್ನೆಲ್ಲ ನನಗೆ ಕಾಮೆಂಟಲ್ಲಿ ತಿಳಿಸಿ. ವರುಣ್ ಆರಾಧ್ಯ ಅವರು ಸದ್ಯಕ್ಕೆ ಎಂಗೇಜ್ ಆಗಿದ್ದಾರೆ. ಸದ್ಯದಲ್ಲಿಯೇ ಅವರಿಗೆ ಮದುವೆಯೂ ಸಹ ಆಗುತ್ತೆ. ಅವರಿಗೆ ನವ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಅಂದರೆ ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸೋಣ. ಅವರ ಕುಟುಂಬದವರು, ಅವರ ಅಕ್ಕ, ಅವರ ಫ್ಯಾಮಿಲಿ ಎಲ್ಲರಿಗೂ ಸಹ ನಾವು ಧನ್ಯವಾದ ಹೇಳೋಣ. ಏಕೆಂದರೆ ಒಂದು ಕುಟುಂಬ ಸಪೋರ್ಟ್ ಮಾಡಿದ್ರೇ ಯಾವ ಕೆಲಸನೂ ಮಾಡೋದಕ್ಕೆ ಸಾಧ್ಯ.
ಕುಟುಂಬದ ಸಪೋರ್ಟ್ ಇಲ್ದರೆ, ಬೆಂಬಲ ಇಲ್ಲದೆ ಇದ್ದರೆ ಯಾವ ಕೆಲಸನೂ ಮಾಡೋದಕ್ಕೆ ಆಗಲ್ಲ. ಆದರೆ ಯುವ ಜನತೆಗೆ ಇನ್ನೊಂದು ವಿಷಯ ಏನಪ್ಪ ತಿಳಿಸೋದು ಅಂದರೆ, ಒಂದು ಕೆಲಸವನ್ನು ಮಾಡಿದಾಗ ಅದನ್ನು ಪೂರ್ಣ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದು ಯಶಸ್ವಿಯನ್ನು ಪಡಿಬೇಕು. ಎಷ್ಟೇ ಕಷ್ಟ ಆದರೂ ಅದನ್ನು ಬಿಡಬಾರ್ದು. ಮತ್ತು ಅರ್ಧಕ್ಕೆ ಬಿಟ್ಟು ಮತ್ತೊಂದು ಕೆಲಸಕ್ಕೆ ತೊಡಗಿಕೊಳ್ಳೋದು, ಈ ಕೆಲಸನ ಅರ್ಧಂಬರ್ಧ ಮಾಡೋದು, ಆ ರೀತಿ ಮಾಡಬಾರ್ದು. ವರುಣ್ ಆರಾಧ್ಯ ಅವರು ಮಾಡಿದ್ದು ಅದೇ. ಅವರು ಒಂದು ಕೆಲಸವನ್ನು ನಾನು ಏನೇ ಆದರೂ ಈ ಕ್ಷೇತ್ರದಲ್ಲಿ ಮುಂದುವರಿತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮುಂದುವರೆದ್ರು. ಇವತ್ತು ಯಶಸ್ವಿ ಯುವ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ವರುಣ್ ಆರಾಧ್ಯ ಅವರು ತುಂಬ ಕಷ್ಟಗಳ ದಿನಗಳನ್ನು ಎದುರಿಸಿದ್ದಾರೆ. ಅವರ ತಂದೆಯನ್ನು ಅವರು ಯಾವಾಗಲೂ ಜ್ಞಾಪಕವನ್ನು ಮಾಡ್ಕೋತಾ ಇರ್ತಾರೆ, ನೆನಪನ್ನು ಮಾಡ್ಕೋತಾ ಇರ್ತಾರೆ. ಅವರು ತುಂಬ ಸುಂದರವಾದ ಜೀವನವನ್ನು ಕಳೀಲಿ, ಅವರ ಮುಂದಿನ ಜೀವನ ಸುಖಕರವಾಗಿರಲಿ. ಏಕೆಂದರೆ ಕಷ್ಟಪಟ್ಟರೆ ಸುಖ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾವೆ. ಮತ್ತು ಕೈ ಕೆಸರಾದರೇ ಬಾಯಿ ಮೊಸರು ಅಂದರೆ ಅವರು ತುಂಬ ಕಷ್ಟವನ್ನು ಪಟ್ಟಿದ್ದಾರೆ. ಈಗ ಅವರ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.